ನೋಡಿ ಸ್ನೇಹಿತರೆ, ಈಗ ನೀವು ನೋಡ್ತಾ ಇರೋಂಥದ್ದು ತೋಟದ ಬದಿಯಲ್ಲಿ ಬೆಳೆಯುವಂತಹ ಸಹಜವಾದಂತಹ ಬೇಲಿ. ಈ ಬೇಲಿಯ ಮಹತ್ವ ತುಂಬ ಮುಖ್ಯವಾದದ್ದು, ಮಹತ್ವಪೂರ್ಣವಾದದ್ದು. ಈ ಬೇಲಿ ಪೂರ್ವ ಮತ್ತು ಪಶ್ಚಿಮದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ನಮ್ಮ ಬೆಳೆಗೆ ಸಾಕಷ್ಟು ರಕ್ಷಣೆಯನ್ನು ನೀಡುತ್ತದೆ. ಆದರೆ ಈ ಬೇಲಿ ಏನಾದರೂ ತೋಟದ ಒಳಗಡೆ ಹಬ್ಬಿದರೆ ನಮ್ಮ ಒಂದು ಬೆಳೆಯನ್ನೇ ಭಕ್ಷಣೆ ಮಾಡುವಂಥದ್ದು. ಈಗ ನೀವು ನೋಡ್ತಾ ಇರೋಂಥ ಈ ಬೇಲಿಯ ಒಳಗಡೆ ನೋಡಿ, ಈ ಬೇಲಿಯ ಒಳಗಡೆ ಅಣಬೆ ಸಹಜವಾಗಿ ಬೆಳೆದಿರುವಂಥ ಸಾವಿರಾರು ಅಣಬೆಗಳನ್ನು ನೀವು ನೋಡ್ತಾ ಇದ್ದೀರಾ. ಅದೇ ಇದು ತೋಟದ ಮಧ್ಯದಲ್ಲಿ ಬೆಳೆದಂಥ ಸಂದರ್ಭದಲ್ಲಿ ಇದು ಹಾನಿಕಾರಕವಾಗಿ ಇರುವಂಥದ್ದನ್ನು ನಾವು ನೋಡ್ಬೋದು. ಯಾವಾಗ ಈ ಬೇಡವಾದದ್ದ ಬೆಳೆ ನಮ್ಮ ತೋಟದ ಮಧ್ಯದಲ್ಲಿ ಬೆಳೆಯುತ್ತೋ ಆಗ ನಮ್ಮ ಬೆಳೆಗೆ ಸಾಕಷ್ಟು ಅವಕಾಶಗಳು ಇರೋದಿಲ್ಲ ಬೆಳೆಯೋದಕ್ಕೆ. ಹಾಗಾಗಿ ಬೇಕಾದಂಥ ಬೆಳೆಯನ್ನು ಬೆಳೆಯೋದಕ್ಕೆ ಬೇಡವಾದಂಥ ಕಳೆಯನ್ನು ತೆಗೆಯುವಂಥದ್ದು ಅಷ್ಟೇ ಬಹಳ ಮುಖ್ಯವಾಗಿರುವಂಥದ್ದು. ನೋಡಿ, ಈ ಬೇಲಿಯಲ್ಲಿ ನಿಮಗೆ ಕಂಡು ಬರುತ್ತಿರುವಂಥದ್ದು ಊಲಿ ಕಡ್ಡಿ ಅಂತ ಕರಿತೀವಿ. ಇದು ಬಹಳ ತೆಳುವಾಗಿ ಉದ್ದನೆ ಬೆಳೆಯುವಂಥ ಕಡ್ಡಿ ಮತ್ತು ಬಹಳ ಗಟ್ಟಿಮುಟ್ಟಾಗಿ ಸಹ ಇರುವಂಥದ್ದು. ಹಾಗೆ ಇದರಲ್ಲಿ ಲಂಟಾನ ಗಿಡಗಳನ್ನು ನೋಡ್ತೀರಾ. ಹಾಗೆ ಬೇರೆ ಬೇರೆ ರೀತಿಯ ಗಿಡಗಳು ಸಹ ಬೆಳೆದಿರುವಂಥದ್ದನ್ನು ಕಾಣ್ತೀವಿ. ಈ ಪೂರ್ವ ಮತ್ತು ಪಶ್ಚಿಮದಲ್ಲಿ ಬೇಲಿಯನ್ನು ಬೆಳೆಯೋದ್ರಿಂದ ಬಹಳ ಪ್ರಮುಖವಾಗಿ ಆಗುವಂಥ ಲಾಭಾಂಶ ಏನು ಅಂತಂದರೆ, ಒಂದು ಬಿಸಿಲಿನಿಂದ ರಕ್ಷಣೆಯನ್ನು ಕೊಡುವಂಥದ್ದು. ಈಗ ಅಡಿಕೆಗೆಲ್ಲ ಸಹಜವಾಗಿ ನಮಗೆ ರಕ್ಷಣೆ ಬೇಕು, ಅದಕ್ಕೆ ರಕ್ಷಣೆಯನ್ನು ನೀಡುವಂಥ ಕೆಲಸವನ್ನು ಈ ಒಂದು ಬೇಲಿ ಮಾಡುತ್ತೆ. ಮತ್ತು ಕೀಟಗಳು ಹೊರಗಡೆಯಿಂದ ಬರುವಂಥ ಕೀಟಗಳನ್ನು, ಕೀಟ ಬಾಧೆಯನ್ನು ಮಾಡದಂತೆ ತಡೆಯುವಂಥ ಕೆಲಸವನ್ನು ಈ ಬೇಲಿ ಮಾಡುತ್ತೆ. ಹಾಗೆ ನಮ್ಮಲ್ಲಿ ಬಹಳ ಮುಖ್ಯವಾಗಿ ಪರಾಗಸ್ಪರ್ಶಕ್ಕೆ ಬೇಕಾದಂತಹ ಕೀಟಗಳನ್ನು ಸಹ ಈ ಬೇಲಿ ರಕ್ಷಣೆ ಮಾಡಿ ನಮ್ಮ ತೋಟದೊಳಗಡೆ ಉಳಿಸುವಂಥ ಕೆಲಸಗಳನ್ನು ಮಾಡುತ್ತೆ. ಹಾಗಾಗಿ ಬೇಲಿ ಅನ್ನುವಂಥದ್ದು ಬಹಳ ಮುಖ್ಯ. ಅದು ಬದಿಯಲ್ಲಿರಬೇಕೇ ಹೊರತು ಒಳಗಡೆ ಹಬ್ಬದಂತೆ ನೋಡ್ಕೊಳ್ಳುವಂಥದ್ದು ಬಹಳ ಮುಖ್ಯ ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತಾ ಇದ್ದೀನಿ. ನಮಸ್ಕಾರ. ಮತ್ತಷ್ಟು ವಿಷಯಗಳನ್ನು, ಕೃಷಿಗೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಜ್ಞಾನಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು, ಎಜುಕೇಷನ್ಗೆ ಸಂಬಂಧಪಟ್ಟ ವಿಷಯಗಳನ್ನು ನಿಮ್ಮ ಮುಂದೆ ಇಡ್ತೀನಿ. ಈಗ ನಮಸ್ಕಾರ.